ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಮಹದೇಶ್ವರ ಬೆಟ್ಟದ್ದು ವ್ಲಾಗು ಪಾರ್ಟ್ 2 ಆಗಿರುತ್ತೆ. ಆ್ಯಂಡ್ ಪಾರ್ಟ್ 1 ಯಾರು ನೋಡಿಲ್ಲ ಅಂತಂದರೆ ಚೆಕ್ ಮಾಡ್ಬೋದು. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದ ವಿಡಿಯೋನ ನಾನು ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಾವಿಲ್ಲಿ ಬೆಟ್ಟಕ್ಕೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಟಿಕೆಟ್ ತೊಗೊಳ್ಬೇಕು. ಇದು ಮೋಸ್ಟ್ಲಿ ಪಾರ್ಕಿಂಗ್ಗೆ ಅಂತ ಅನಿಸುತ್ತೆ. ಕಾರ್ಗೆ 30 ರೂಪೀಸ್ ತೊಗೊಂಡ್ರು. ಒಂದು ಸಲ ಅಷ್ಟೇ ತೊಗೋಬೇಕಾಗಿರೋದು. ಟಿಕೆಟ್ನ ತೊಗೊಂಡು ನಾವು ಇಲ್ಲಿ ಒಳಗಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಫಸ್ಟು ಸರ್ಚ್ ಮಾಡ್ತಾ ಇರೋದು ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ರೂಮ್ ಮಾಡ್ಕೊಳ್ಳೋದ ಇಲ್ಲ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋದ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಡ್ರಮ್ ಸೆಟ್ದು ನಾನು ಹೇಳಿದೆ ಅಲ್ವಾ, ಅವರು ನಮ್ಮ ಹಿಂದೆನೇ ಬಂದರು. ಅವರು ಅಷ್ಟೇ ರೂಮ್ ಮಾಡಿ ರೆಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ರು. ಆಮೇಲೆ ಚಿನ್ನದ ತೇರು ಎಳ್ಸೋ ಟೈಮು ಕರೆಕ್ಟಾಗಿ ಅವರು ಅಲ್ಲಿಗೆ ಬಂದರು. ಆ್ಯಂಡ್ ಸ್ವಲ್ಪ ದೂರ ಹೋದ್ವಿ ನೋಡಿ, ಇಲ್ಲಿ ಸ್ಕೂಟಿಯವ್ರು ಬರ್ತಿದ್ರ. ಈ ಬಸ್ಸವರು ಹಿಂದೆಯಿಂದ ಬಂದಿದ್ದಾರೆ. ಈ ಟರ್ನಿಂಗಲ್ಲಿ ಅವರು ಸ್ಕೂಟಿನ ನೋಡ್ಕೊಂಡಿಲ್ಲ, ಅವ್ರಿಗೆ ಟಚ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಅಲ್ಲಿ ಸುಮಾರು ಹೊತ್ತು ಅದು ಜಗಳ ಮಾಡ್ತಾನೆ ಇದ್ರು. ಆ್ಯಂಡ್ ನಾವಿಲ್ಲಿ ಬಂದ್ವಿ ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಲಾಸ್ಟ್ ಟೈಮಲ್ಲಿ ಒಂದು ಸಲ ಇಲ್ಲಿಗೆ ಬಂದಿದ್ವಿ, ನಮಗೆ ರೂಮ್ ಸಿಕ್ಕಿರಲಿಲ್ಲ ಇಲ್ಲಿ. ಈ ಸಲನೇ ಫಸ್ಟ್ ಟೈಮ್ ಸಿಕ್ಕಿದ್ದು. ಇದು ಆದಿಚುಂಚನಗಿರಿ ಟ್ರಸ್ಟ್ ಅವ್ರದ್ದು ಅಂತ ಅನಿಸುತ್ತೆ. ಅದನ್ನ ನೇಮ್ ಹಾಕ್ಕೊಂಡಿದ್ರು. ಇಲ್ಲಿ ಎಷ್ಟು ಗಿಡಗಳನ್ನ ಬೆಳೆಸಿದ್ರು ಗೊತ್ತಾ, ತುಂಬ ಚೆನ್ನಾಗಿತ್ತು. ರೂಮ್ದು ವ್ಯೂ ಅಂತೂ ಚೆನ್ನಾಗಿತ್ತು. ಬಟ್ ನಮಗೇನು ಗೊತ್ತಾ, ಸೆಕೆಂಡ್ ಫ್ಲೋರಲ್ಲಿ ರೂಮ್ ಸಿಕ್ಕಿದ್ದು, ಫಸ್ಟ್ ಫ್ಲೋರಲ್ಲಿ ಅಲ್ಲ. ಅಂದರೆ ಸ್ವಲ್ಪ ಏಜ್ ಆಗಿದೆ ಅಂತ ಅನ್ನೋರಿಗೆಲ್ಲ ಕೆಳಗಡೆ ಕೊಡ್ತಾರಂತೆ. ಈ ಥರ ಗಂಡ ಹೆಂಡತಿ ಪಾಪು ಈ ಥರ ಇದ್ದಾರೆ ಅಂತ ಅಂದವ್ರಿಗೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಕೊಟ್ಬಿಡ್ತಾರಂತೆ, ಅಂದರೆ ಮೇಲೆ ಹತ್ತು ಹೋಗ್ಲಿ ಅಂತ ಅಂದ್ಬಿಟ್ಟು. ಬಟ್ ಮೇಲಿಂದ ವ್ಯೂ ಅಂತೂ ಸಕ್ಕದಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ರೂಮ್ಗೆ ಹೋದಾಗ ಒಂದು 3 o'clock ಏನೋ ರೂಮ್ಗೆ ಹೋದ್ವಿ. ಆ್ಯಂಡ್ ಪಾಪು ಮಲ್ಕೊಂಡೇ ಇರಲಿಲ್ಲ ಅಲ್ವಾ, ಅದಕ್ಕೆ ಅವ್ರನ್ನ ಸ್ವಲ್ಪ ಹೊತ್ತು ಮಲಗ್ಸೋಣ ಅಂತ ಅಂದ್ಕೊಂಡು ನಾವು ರೂಮಿಗೆ ಬಂದ್ವಿ. ನೋಡಿ ವ್ಯೂ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಮಹದೇಶ್ವರ ಸ್ವಾಮಿದು ಸ್ಟ್ಯಾಚು ಮಾಡಿದಾರಲ್ವ, ಅದು ಅಷ್ಟೇ ರೂಮಿಂದ ತುಂಬ ಹತ್ರದಲ್ಲೇ ಕಾಣಿಸ್ತಾ ಇತ್ತು. ಬಟ್ ಪಾಪು ಏನು ಮಾಡಿದ್ರು ಅಂದರೆ ಮಲ್ಕೊಂಡೇ ಇಲ್ಲ. ಅವ್ರಿಗೆ ಮಧ್ಯಾಹ್ನ ಊಟ ತಿನ್ನಿಸಿರ್ಲಿಲ್ಲ ಅಲ್ವಾ. ನಾನು ಕಾರಲ್ಲಿ ಬರ್ತಾ ಸ್ವಲ್ಪ ಇದನ್ನು ತಿನ್ನಿಸಿದ್ದೇನು, ಈ ಚಿತ್ರಾನ್ನ ಬಾಕ್ಸ್ ಹಾಕೊಂಡು ಬಂದಿದ್ನಲ್ವ, ಅದನ್ನು ಸ್ವಲ್ಪ ತಿನ್ನಿಸಿದ್ದೆ. ಬಟ್ ಅವ್ರಿಗೆ ಹೊಟ್ಟೆ ಫಿಲ್ ಆಗಿಲ್ಲ, ಅವರು ನಿದ್ದೆ ಮಾಡಿಲ್ಲ. ಫಿಲ್ ಆಗಿಲ್ಲ ಅಂತಂದರೆ ಅವರು ಮಲ್ಕೊಳ್ಳಲ್ಲ. ನಾವು ಮಲ್ಕೋತಾರೇನೋ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಹೋಗೋಣ ದರ್ಶನಕ್ಕೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವರು ಮಲಗಿಲ್ಲ ಅಲ್ವಾ, ಸರಿ ಅಂದ್ಬಿಟ್ಟು ನಾವು ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಫಸ್ಟು ಊಟ ತಿನ್ನೋಣ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ತಿನ್ನಿಸ್ಬಿಟ್ಟು ಆಮೇಲೆ ಹಂಗೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ರೂಮು ಅಷ್ಟೇ ಚೆನ್ನಾಗಿತ್ತು, ಅಂದರೆ ಸ್ಪೇಸಸ್ ಆಗಿತ್ತು ರೂಮು. 800 ಏನೋ ತೊಗೊಂಡ್ರು ಒನ್ ಡೇಗೆ. ಚೆನ್ನಾಗಿತ್ತು ರೂಮು. ಅಲ್ಲಿಂದ ನಾವು ಊಟಕ್ಕೆ ಹೋಗೋಣ ಅಂತ ಸರ್ಚ್ ಮಾಡ್ತಿದ್ವಿ ಹೋಟೆಲ್ನ. ಲಾಸ್ಟ್ ಟೈಮ್ ಒಂದು ಸಲ ನಾವು ಹೋಗಿದ್ವಲ್ಲ, ಅಂದರೆ ಪಾಪುಗೆ ಕಿವಿ ಚುಚ್ಚಿಸೋ ಟೈಮಲ್ಲಿ ಹೋಗಿದ್ವಲ್ಲ, ಆವಾಗ ಒಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಒಂದು ದೊಡ್ಡದಾಗಿ ಹೋಟೆಲ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಇವತ್ತು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ರೆ, ಬಟ್ ಅಲ್ಲಿ ಹೋಟೆಲ್ ಕ್ಲೋಸ್ ಆಗಿತ್ತು, ಯಾಕೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಎಲ್ಲೂ ಊಟ ಸಿಕ್ಕಿಲ್ಲ ನಮಗೆ. ನಾವು ಎಲ್ಲ ಕಡೆನೂ ನೋಡಿಕೊಂಡು ಆಮೇಲೆ ಲಾಸ್ಟಿಗೆ ಬಸ್ ಸ್ಟಾಪ್ ಹತ್ರನೇ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಬಂದ್ವಿ. ನಾನೇ ತೋರಿಸ್ತೀನಿ ನಡಿ ಮುಂದೆ. ಎಲಿಫೆಂಟ್ ನೋಡಿದ್ರೆ ಚಿಕ್ಕ ಮಗು ಇದ್ದಾಗ ಕರ್ಕೊಂಡು ಬಂದಿದ್ದೀನಿ. ಹಾಸ್ಪಿಟಲ್ ಇದೆಯಾ? ಹಾಸ್ಪಿಟ್ಲು ಅದೇ ಎಲ್ಲ ನಾಗಮಲೆ ಅವರು ಪ್ರತಿಯೊಬ್ಬರು ಹುಷಾರ್ ತಪ್ಪಿದ್ರೆ ಇಲ್ಲಿಗೆ ಬರಬೇಕು. ಯಾವಾಗಲೂ ನಾವು ಇಬ್ಬರೇ ಹೋಗ್ತಾ ಇದ್ವಿ. ಇವಾಗ ನಮ್ಮ ಜೊತೆಗೆ ನಮ್ಮ ಮಗನೂ ಇರೋದು ನಮಗೆ ಸಖತ್ತು ಖುಷಿ. ಆ ಫೀಲೇ ಒಂಥರ, ಈ ಫೀಲೇ ಒಂಥರ, ಹೇಳೋಕ್ಕಾಗೋದೇ ಇಲ್ಲ. ಬಟ್ ಚೆನ್ನಾಗಿದೆ ನನಗೆ. ಇವಾಗ ಅನಿಸುತ್ತೆ ಮಗು ಇಲ್ಲದೆ ನಾವು ಹೆಂಗಿರ್ತಿದ್ವಿ, ಆಗೆಲ್ಲ ಹೆಂಗಿರ್ತಿತ್ತು ಟೈಮು ಅಂತಲ್ಲ. ಅದಕ್ಕಿಂತ ಈ ಫೀಲಿಂಗ್ಸೇ ಚೆನ್ನಾಗಿದೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಬಸ್ ಸ್ಟಾಪ್ ಹತ್ರನೇ ಹೋದ್ವಿ, ಅಲ್ಲೊಂದು ಹೋಟೆಲ್ ಇತ್ತು ಆಯಿತಾ, ಅಲ್ಲಿ ಇಡ್ಲಿ ಇತ್ತು. ಇಡ್ಲಿನ ತೊಗೊಂಡು ಪಾಪುಗೂ ತಿನ್ನಿಸ್ಬಿಟ್ಟು ಹಾಗೆ ನಾವು ತಿಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ನಾಟಕ ನಡೀತಾ ಇತ್ತು,
ತುಂಬ ಜನ ನೋಡ್ತಾ ಇದ್ರು ನಾಟಕನ ಆಯಿತಾ. ನನಗೆ ಅನಿಸಿದ್ದಿಲ್ಲ ಏನು ಗೊತ್ತಾ, ಇಲ್ಲಿ ಇಲ್ಲದೆ ಇರೋ ಜಾತಿ ಭೇದ ಭಾವ ಎಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಚಿಕ್ಕ ಚಿಕ್ಕ ಊರುಗಳಲ್ಲಿ ಏನಕ್ಕಿನ್ನ ಇದೆ ಅಂತ ಅನ್ನಿಸ್ತು. ಎಲ್ಲರೂ ಒಂದೇ ಹತ್ರ ಕೂತ್ಕೊಂಡು ಒಂದು ಅಕ್ಕಪಕ್ಕನೇ ಎಲ್ಲರೂ ಮಲ್ಕೊಂಡು ಫ್ಯಾಮಿಲಿಗಳೆಲ್ಲ ತುಂಬ ಮಾತಾಡಿಕೊಂಡು ಅವ್ರು ಯಾರು ಇವ್ರು ಗೊತ್ತಿರಲ್ಲ, ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ, ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಅದನ್ನೆಲ್ಲ ನೋಡಿ ಒಂಥರ ಖುಷಿ ಆಯ್ತು. ಹಾಗೆ ಹೋಗ್ತಿದ್ದಂಗೆ ಹೂವನ್ನು ಕೂಡ ತೊಗೊಂಡ್ವಿ, ಮತ್ತು ವಿಭೂತಿನೂ ಹಚ್ಕೊಟ್ರು ನಮ್ಗೆ ಅಲ್ಲೇ. ವಿಭೂತಿ ಎಲ್ಲ ಹಚ್ಚಿಸ್ಕೊಂಡು ನಾವು ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಸಕ್ಕತ್ತಾಗಿತ್ತು. ತುಂಬ ಬಿಸಿಲು ಅಂತಲೂ ಏನು ಅನ್ನಿಸ್ತಾ ಇರಲಿಲ್ಲ. ಇನ್ನೇನು ಸಂಜೆ ಆಗೋ ಟೈಮ್ ಅಲ್ವಾ, ಚೆನ್ನಾಗಿತ್ತು. ಒಂಥರ ಸಖತ್ತು ಬಿಸಿಲಿದ್ದಾಗ ಆ ಥರ ಎಲ್ಲ ಇದ್ದಾಗ ಅಷ್ಟು ಚೆನ್ನಾಗಿ ದರ್ಶನ ಮಾಡೋದಕ್ಕಾಗಲ್ಲ. ಇಲ್ಲಿ ಈಚೆ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ಓಡಾಡೋದಕ್ಕೆ ಎಲ್ಲ ಚೆನ್ನಾಗಿತ್ತು. ಅಂದರೆ ಅರೌಂಡ್ ಒಂದು 4:30 ಏನೋ ಟೈಮ್ ಆಗಿತ್ತು ಆವಾಗ ಅಷ್ಟೇ. ಸರಿ ಇನ್ನು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾವು ದರ್ಶನಕ್ಕೆ ಹೊರಟ್ವಿ. ತುಂಬ ಫ್ರೀಯಾಗಿತ್ತು, ರಶ್ ಏನಿರಲಿಲ್ಲ. ನಾವು ಹೋದಾಗ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಂಟ್ರೆನ್ಸ್ ಅಂದರೆ ದೇವಸ್ಥಾನ ಹತ್ರಕ್ಕೆ ಹೋಗೋವರೆಗೂ ಜನ ಇರಲಿಲ್ಲ. ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನದ ಹಿಂದೆಗಡೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಮಗೆ ಅವಕಾಶ ಎಲ್ಲ ಸಿಕ್ತು. ಅಲ್ಲೂ ಕೂತ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಯಿತಾ. ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು, ಬ್ಲೆಸ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇಲ್ಲಿಗೆ ಯಾವಾಗಲೂ ಕೂತ್ಕೊಳ್ಳೋಕ್ಕೆ ಚಾನ್ಸ್ ಸಿಗಲ್ಲ, ಒಂದೊಂದು ಟೈಮ್ ಅಷ್ಟೇ ಸಿಗೋದು. ನನಗೆ ಇವತ್ತು ಸಿಕ್ಕಿದ್ದು ಖುಷಿ ಆಯಿತು. ಅವ್ನ ಪಾಪನೂ ಅಷ್ಟೇ ಇಲ್ಲೆಲ್ಲ ತುಂಬಾ ಆಟ ಆಡ್ತಾಯಿದ್ರು. ಅವ್ರಿಗೇನು ಗೊತ್ತಾ, ಕಾರಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದುಬಿಟ್ಟಿದ್ರಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಬಿಟ್ಟಿದ ತಕ್ಷಣ ಆರಾಮಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ರು. ಅವ್ರನ್ನ ಹಿಡಿಯೋದೇ ಒಂದು ಕೆಲಸ ಆಗಿಬಿಟ್ಟು ಇಲ್ಲಿ ನಮಗೆ. ನಾವು ಅಷ್ಟೇ ಇಲ್ಲಿ ಆರಾಮಾಗಿ ಬಿಟ್ಬಿಟ್ವಿ. ಎಲ್ಲರೂ ಮಾತಾಡಿಸ್ತಿದ್ರಲ್ಲ, ಹಂಗಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ರು ಅವರು. ಆ್ಯಂಡ್ ಅಲ್ಲಿ ಬೇರೆ ಬೇರೆ ಮಕ್ಳುಗಳಿದ್ರು, ಆ ಮಕ್ಕಳನ್ನು ಈ ಪಾಪನೇ ಹೋಗಿ ಮಾತಾಡಿಸ್ತಿತ್ತು. ಆ ಥರ ಸಖತ್ ಖುಷಿ ಆಗ್ತಿತ್ತು. ಆ್ಯಂಡ್ ಸಂಜೆ ಬಿಸಿಲು ಕೂಡ ಬರ್ತಾಯಿತ್ತು, ಚೆನ್ನಾಗಿತ್ತು. ಹಾಗೆ ಅಲ್ಲೇ ಚಿನ್ನದ ತೇರು ಮತ್ತು ಬೆಳ್ಳಿ ತೇರು ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ಮಾಡ್ಕೊತಿದ್ರು. ಅದನ್ನು ಎಲ್ಲ ನೋಡೋ ಭಾಗ್ಯನೂ ನಮ್ಗೆ ಸಿಕ್ತು. ಏನೇ ಹೇಳಿ ಮಾದಪ್ಪನ ದಯೆ ಇರಬೇಕು ಅಷ್ಟೇ. ನಾವು ಏನೇ ಒಂದು ಮಾಡ್ತೀವಿ ಬಿಡ್ತೀವಿ ಅಂತ ಅಂದ್ರೂ. ಆ್ಯಂಡ್ ನನಗೆ ಮಾದಪ್ಪಂದು ವೇಷಭೂಷಣ ಅದೆಲ್ಲ ಹಾಕಿ ಪಾಪನ ಕಣ್ ತುಂಬ್ಕೋಬೇಕು. ಅವ್ರಿಗಿನ್ನ ಮುಡಿಯೆಲ್ಲ ನಾವೇನು ಕೊಟ್ಟಿಲ್ಲ ಅಲ್ವಾ, ಅದಕ್ಕೆ ಅದೆಲ್ಲ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಮತ್ತು ಇಲ್ಲಿ ಬೆಳ್ಳಿ ತೇರು ಇದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ತಾ ಇದ್ರು. ಹಾಗೆ ಚಿನ್ನದ ತೇರು ಎಲ್ಲನೂ ರೆಡಿ ಮಾಡ್ಕೊತಿದ್ರು. ಇನ್ನೇನು ಚಿನ್ನದ ತೇರು ಎಳೆಯೋದಕ್ಕೆಲ್ಲ ಪ್ರಿಪ್ರೇಷನ್ ಅವರು ಮಾಡ್ಕೋಬೇಕಲ್ವಾ. ಇದನ್ನೆಲ್ಲ ನೋಡಿ ಇನ್ನೂ ಖುಷಿ ಆಯಿತು. ಇದೆಲ್ಲ ಆರಾಮಾಗಿ ಕಣ್ ತುಂಬ್ಕೊತಿದ್ದೀವಲ್ಲ ಅಂತ ಅಂದ್ಬಿಟ್ಟು. ಯಾವುದೇ ಆದರೂ ಅಷ್ಟೇ ಮಾದಪ್ಪನ ದಯೆ ಇರಬೇಕು. ಅವ್ರ ದಯೆ ಇಲ್ಲ ಅಂತಂದರೆ ಏನೂ ಆಗಲ್ಲ. ಎಕ್ಸಾಂಪಲ್ ನಮ್ಮ ಲೈಫ್ ಅಷ್ಟೇ, ತುಂಬಾ ಚೇಂಜಸ್ ಆಗಿದೆ ನನಗೆ ಮಾದಪ್ಪನ ಸನ್ನಿಧಿಗೆ ನಾವು ಹೋಗಿ ಬಂದಮೇಲೆ. ಆ್ಯಂಡ್ ಹೋಗಿದ್ದು ಕೂಡ ಒಂದು ಆಟೋಮೆಟಿಕ್ ಆಯಿತು. ಚಿನ್ನದ ತೇರನ್ನ ಪ್ರತಿದಿನ ಸಂಜೆ 7 ಗಂಟೆಗೆ ಎಳಿತಾರೆ ಆಯಿತಾ. ಇದಕ್ಕೆ ಫೀಸು 3,001 ರೂಪಾಯಿ. ಹಾಗೆ ಚಿನ್ನದ ತೇರಿಗೆ ಟೋಕನ್ ಸ್ಲಿಪ್ಪನ್ನೆಲ್ಲ ಕೊಟ್ಟು ಅಮೌಂಟ್ ಎಲ್ಲ ಪೇ ಮಾಡಿದ್ರೆ ಒಂದು ಸ್ಲಿಪ್ ಕೊಡ್ತಾರೆ, ಮತ್ತು ಕಳಶ ಎಲ್ಲ ಕೊಡ್ತಾರಲ್ವ, ಆ ಕಳಶ ಎಲ್ಲ ತೊಗೊಂಡು ಬಂದು ಇಲ್ಲಿ ದೇವ್ರ ಮುಂದೆ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು. 5 ಗಂಟೆಗೆ ಇದನ್ನೆಲ್ಲ ಬಿಡ್ತಾರೆ ಆಯಿತಾ. 5 ಗಂಟೆಗೆ ಚಿನ್ನದ ತೇರನ್ನ ಈ ಕಡೆಗೆ ಓಪನ್ ಮಾಡ್ತಾರೆ ಗೇಟು. ಎಲ್ಲರೂ ಅಲ್ಲಿ ಬಂದು ಕಳಶ ಇಟ್ಕೊಂಡು ಫೋಟೋಸ್ನೆಲ್ಲ ತೆಗೆಸ್ಕೊತಾರೆ. ನಾವು ಸ್ವಲ್ಪ ಹೊತ್ತಲ್ಲೆಲ್ಲ ನಿಂತ್ಕೊಂಡು ನೋಡ್ಕೊಂಡು ಬಂದು ಅಷ್ಟರಲ್ಲಿ ಪಾಪು ಏನು ಗೊತ್ತಾ, ಮಲ್ಕೊಂಡ್ಬಿಟ್ರು. ಅವ್ರಿಗೆ ಬೆಳಗ್ಗೆಯಿಂದ ನಿದ್ದೆ ಆಗಿರಲಿಲ್ಲ ನೋಡಿ. ಕಾರಲ್ಲೂ ಅವ್ರು ಮಲ್ಕೊಂಡಿಲ್ಲ. ನಾನು ಅಂದ್ಕೊಂಡೆ ಕಾರಲ್ಲಿ ಮಲ್ಕೊಂಡು ಬಿಡ್ತಾರೆ ಅಂತ. ಇಲ್ಲ, ಅವ್ರು ಕಾರಲ್ಲೂ ಮಲ್ಕೊಂಡಿಲ್ಲ. ಬರ್ತಾ ಹಸುಗಳು ಮತ್ತು ಮೇಕೆಗಳು, ಕುರಿ ಇದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ರು. ಹಂಗಾಗಿ ಅವ್ರಿಗೆ ನಿದ್ದೆ ಬಂದೇ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಕಾರ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ವಾಟರ್ ಬಾಟಲು ಅದೆಲ್ಲ ಏನೇನೋ ಇತ್ತು ಅದನ್ನೆಲ್ಲ ಕಾರ್ಗೆ ಇಟ್ಬಿಟ್ಟು ಮತ್ತು ಕಾಫಿ ಕುಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಬಂದ್ವಿ. ಆದರೂ ಪಾಪು ಮಲ್ಕೊಂಡೇ ಇದ್ದರು. ಸರಿ ಅವ್ರು ಮಲ್ಕೊಂಡಿದ್ರೆ ನಾವು ಸ್ವಲ್ಪ ಆರಾಮಾಗಿ ಕೂತ್ಕೋಬೋದು ಅಂತ ಅಂದ್ಕೊಂಡು ನಾನು ಅವ್ರನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಕೂತಿದ್ವಿ ವೆಯ್ಟ್ ಮಾಡ್ತಾ. ಇನ್ನೇನು ಚಿನ್ನ ತೇರೆಲ್ಲ ಎಳಿತಾರಲ್ವ, ಅದನ್ನೆಲ್ಲ ರೆಡಿ ಮಾಡ್ತಿದ್ರಲ್ವ, ನೋಡೋಣ ಅಂತ ಅಂದ್ಬಿಟ್ಟು ನಾವು ಹೋದಾಗ ಜನ ಇರಲೇ ಇಲ್ಲ ಆಯಿತಾ. ಆಮೇಲೆ ಇಷ್ಟು ಜನ ಎಲ್ಲಿಂದ ಬಂದರು ಅಂತಲೇ ಗೊತ್ತಿಲ್ಲ, ಅಷ್ಟು ಬೇಗ ಜನಗಳು ಬಂದುಬಿಟ್ರು. ಹಾಗೆ ಇದು
ದೇವಸ್ಥಾನ ಮುಂದೆ ಇದೆ ಆಯಿತಾ. ಇಲ್ಲಿ ಯಾರೋ ಬಂದು ಏನಿದು ತೊಟ್ಲನ್ನ ಕಟ್ತಾಯಿದ್ರು, ಅದನ್ನು ನೋಡಿಬಿಟ್ಟು ನಾನು ವೀಡಿಯೋನ ಮಾಡಿಕೊಂಡೆ. ಯಾರಾದರೂ ಮಕ್ಕಳಾಗದೇ ಇದ್ದವರು ಇಲ್ಲಿಗೆ ಹೋಗಿ ತೊಟ್ಲು ಕಟ್ಟೋದು ಇದನ್ನೆಲ್ಲ ಮಾಡಿದ್ರೆ ಸೀರಿಯಸ್ಲಿ ಮಗು ಆಗುತ್ತೆ, ಒಳ್ಳೇದಾಗುತ್ತೆ. ಬಟ್ ನಂಬಿಕೆ ಇರಬೇಕು ಅಷ್ಟೇ. ಬಟ್ ಅವರು ಆ ಟೈಮಲ್ಲಿ ಕಟ್ತಾ ಇದ್ರಲ್ವ, ಅದು ನೋಡಿ ನನಗೆ ಒಂಥರ ಬೇಜಾರಾಯಿತು. ಈ ಪಾಪ ಎಷ್ಟೋ ಹೆಣ್ಮಕ್ಳು ಕೆಲವೊಂದು ಮಾತುಗಳೆಲ್ಲ ಕೇಳ್ಬಿಟ್ಟಿರ್ತಾರೆ ನೋಡಿ, ಮಕ್ಕಳಾಗಲ್ಲ ಇವಳಿಗೆ, ಮಕ್ಕಳಿಲ್ಲ, ಹಾಗೆ ಹೀಗೆ ಅಂತೆಲ್ಲ. ಆ ಥರ ಯಾವತ್ತೂ ಯಾರಿಗೂ ಮಾತಾಡಬಾರ್ದು. ತುಂಬ ಹರ್ಟ್ ಆಗುತ್ತೆ, ಆ ನೋವು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ನೈಟ್ ಅಲ್ಲೇ ಇದ್ವಿ, ಒಂದು 8 o'clockವರೆಗೂ ಇದ್ದು ಚಿನ್ನು ತೆರೆ ಎಳೆಯೋದೆಲ್ಲ ಮುಗಿಸ್ಕೊಂಡು ಬಂದು ಮಲಗಿದ್ದು. ಇದು ಮಾರ್ನಿಂಗು, ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ ಆಯಿತಾ. ಬೆಳಿಗ್ಗೆ ಎದ್ವಿ, ಒಂದು ಪಾಪು ಆರಾಮಾಗಿ ಮಲಗಿದ್ರು, ಅದಕ್ಕೆ ಅವ್ರು ಹೇಳೋವ್ರಿಗೂ ನಾವೇನು ಡಿಸ್ಟರ್ಬ್ ಮಾಡಿಲ್ಲ. ಅವ್ರು ಎದ್ದ ಮೇಲೇ ಅವ್ರಿಗೂ ಸ್ನಾನ ಮಾಡಿಸಿ ನಾವೆಲ್ಲ ಫ್ರೆಶ್ ಅಪ್ ಆದ್ವಿ. ಅಂದರೆ ಬಿಸಿನೀರು ಸಿಕ್ತು ನಮಗೆ ಆಯಿತಾ. ಪಾಪುದು ಇವತ್ತು ಔಟ್ಫಿಟ್ಟು ಪಂಚೆ ಮತ್ತು ಶರ್ಟನ್ನ ಹಾಕಿ ರೆಡಿ ಮಾಡಿದ್ದೆ. ಅರೌಂಡ್ ಒಂದು 8 o'clock ಏನೋ ಆಗಿದೆ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಪಾಪು ಏನು ಗೊತ್ತಾ, 6ಗೆ ಎದ್ದಿದ್ರು, ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ತುಂಬ ವೆದರ್ ಒಂಥರ ಚೇಂಜು. ಒಂಥರ ಮೋಡ ಮುಚ್ಕೊಂಡು, ಇವಾಗಲೂ ಅಷ್ಟೇ ಬಿಸಿಲು, ಒಂದೊಂದ್ಸಲ ಬಿಸಿಲು ಬರ್ತಿದೆ, ಒಂದೊಂದ್ಸಲ ಮೋಡ ಮುಚ್ಕೊಳ್ಳೋ ಥರ ಆಗ್ತೈತೆ. ಅದಕ್ಕೆ ಅವ್ರು ಆರಾಮಾಗಿ ನಿದ್ದೆ ಮಾಡಿ ಎದ್ದೇಳಲಿ, ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದು 7 ಹಂಗೆಲ್ಲ ಎದ್ರು ಪಾಪು. ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಅಂದ್ಕೊಂಡೆ ಈ ಪಂಚೆ ಹಾಕ್ಬಿಟ್ಟು ಅವರು ನಡಿಯೋಕ್ಕಾಗಲ್ವೇನೋ, ಹೆಂಗೆ ನಡೀತಾರೋ ಏನೋ ಅಂತ. ಬಟ್ ಅಷ್ಟು ಚೆನ್ನಾಗಿ ನಡೀತಾಯಿದ್ರು ಅವರು, ಒಂದು ಚೂರು ಕಿರಿಕಿರಿ ಮಾಡಿಲ್ಲ ಆಯಿತಾ. ಪಂಚೆ ಹಾಕ್ಕೊಂಡಿರೋದಕ್ಕೆ ಬಿಚ್ಚಿ ಅಂತೆಲ್ಲ ಅಂದ್ಬಿಟ್ಟು. ಆಮೇಲೆ ನಾವು ಕಾರ್ನ ಪಾರ್ಕಿಂಗ್ ಮಾಡೋಣ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಲಾಸ್ಟ್ ಟೈಮ್ ನಾವು, ಅಂದರೆ ಲಾಸ್ಟ್ ನೈಟು ನಾವು ಅದೇ ಕಾರ್ ವಾಶ್ ಮಾಡ್ತಾರಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಬಟ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಏನು ಗೊತ್ತಾ, ನಾವು ಕಾರ್ ತೆಗಿಬೇಕು ಅಂದಾಗ ಕಷ್ಟ ಆಗುತ್ತೆ, ಅದಕ್ಕೆ ಇಲ್ಲೇ ಮಾಡಿದ್ವಿ. ಯಾವಾಗ ಬೇಕಾವಾಗ ಕಾರ್ನ ತೆಗೆದುಕೊಂಡು ಹೋಗ್ಬೋದು ನಾವು ಅಂತ ಅಂದ್ಬಿಟ್ಟು. ದೇವಸ್ಥಾನ ಹತ್ರ ರೀಚ್ ಆಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ ಇದ್ರು ಆಯ್ತಾ. ಓ ಮಾದಪ್ಪ, ಚಿಕ್ಕ ಮಾದಪ್ಪ, ಚಿಕ್ಕ ಮಾದಪ್ಪ ನೋಡಿದೆ, ಅವೇನು ಬೇಡ ಅಪ್ಪನೂ ಬೇಡ. ಪಾಪು ನಡ್ಕೊಂಡು ಹೋಗ್ತಿರೋದನ್ನ ನೋಡಿ ಎಲ್ಲರೂ ಮಾತಾಡಿಸ್ತಿದ್ರು ಆಯಿತಾ. ಗೌಡ್ರು ಬರ್ತಿದ್ದಾರೆ ಜಾಗ ಬಿಡಿ ಅಂತೆಲ್ಲ ಸ್ವಲ್ಪ ಜನ ಹೇಳ್ತಿದ್ರು, ಸ್ವಲ್ಪ ಜನ ಮಾದಪ್ಪ ಬರ್ತೈತೆ ಅಂತೆಲ್ಲ ಮಾತಾಡಿಸ್ತಿದ್ರು. ಆ್ಯಂಡ್ ನಾವು ದರ್ಶನಕ್ಕೆ ಹೋಗೋಣ ಅಂತ ನೋಡಿದ್ವಿ, ಸಿಕ್ಕಾಪಟ್ಟೆ ಜನ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಂತರ್ಗಂಗೆ ಹತ್ರ ಬಂದ್ವಿ. ನಾವು ನೆನ್ನೆ ಅಂದರೆ ಹೋಗಿದ್ವಲ್ಲ, ಅವಾಗ ಇಲ್ಲಿಗೆ ಹೋಗಿರಲಿಲ್ಲ ನಾವು, ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಚಿನ್ನತೆರೆಲ್ಲ ನೋಡಿಕೊಂಡು ನಾವು ರೂಮ್ ಕೊಟ್ಟೋಗಿದ್ವಿ. ಅದಕ್ಕೆ ಬೆಳಿಗ್ಗೆ ಇಲ್ಲಿಗೆ ಬಂದ್ವಿ, ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಡೈರೆಕ್ಟು ಹೊರಟ್ಬಿಟ್ವಿ. ನಾವು ಜಾಸ್ತಿ ಹೊತ್ತು ಇಲ್ಲಿರೋಕ್ಕಾಗಲಿಲ್ಲ, ಯಾಕೆಂದರೆ ದೇವ್ರದ್ದು ದರ್ಶನ ಹಿಂದಿನ ದಿನ ಆಗಿತ್ತಲ್ವ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ರು ಆಯಿತಾ. ಅಷ್ಟು ಜನ ಲಾಸ್ಟ್ ನೈಟ್ ನಮ್ಗೆ ಇರಲೇ ಇಲ್ಲ, ಇವತ್ತು ಅಷ್ಟೊಂದು ಜನ ಇದ್ದಿದ್ದು ನೋಡಿ. ಇನ್ನು ಪಾಪುನ ಎತ್ಕೊಂಡು ನಾವು ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆ್ಯಂಡ್ ಟಿಫನು ಕೂಡ ತಿಂದಿಲ್ಲ ನಾವು, ಪ್ರಸಾದಕ್ಕೆಲ್ಲ ಹೋಗೇ ಇಲ್ಲ ಆಯಿತಾ. ಪ್ರಸಾದಕ್ಕಿಯೂ ಅಷ್ಟೇ ತುಂಬ ಜನ ಇದ್ದರು, ಸಂಡೇ ಬೇರೆ ಅಲ್ವಾ, ಹಂಗಾಗಿ ಜನ ಜಾಸ್ತಿ. ಅಲ್ಲಿಂದ ನಾವು ಹೊರಟ್ವಿ. ಆ್ಯಂಡ್ ಇವತ್ತು ಇವ್ರದ್ದು ಬರ್ತಡೇ ಬೇರೆ ಇತ್ತಲ್ವಾ, ಏನು ಸೆಲೆಬ್ರೇಷನ್ ಇನ್ನೂ ಏನೂ ಇಲ್ಲ, ಅದೇ ದೇವ್ರದ್ದು ದರ್ಶನ ಆಯಿತು ಅಂತ ಅಂದ್ಬಿಟ್ಟು ಅಷ್ಟೇ. ಈ ವರ್ಷವೇ ನಾನು ಸಿಂಪಲಾಗಿ ಮಾಡ್ಕೊತಾ ಇರೋದು ಅಂತ ಹೇಳ್ತಾಯಿದ್ರು. ಇವ್ರದ್ದು ಬರ್ತಡೇ ಇದ್ದಾಗ ಅಂದರೆ ಅವಾಗೆಲ್ಲ ಒಂದು 10,000-15,000 ಸಾವಿರ ಬರೀ ಫ್ರೆಂಡ್ಸ್ಗಳಿಗೆ ಅಂತಲೇ ಖರ್ಚು ಮಾಡ್ತಿದ್ರಂತೆ. ಅಷ್ಟು ಜನ ಸೇರ್ತಾಯಿದ್ರಂತೆ, ಹೋಟೆಲ್ ಊಟ ಬಿಲ್ಲೇ ಅಷ್ಟು ಆಗ್ತಿತ್ತಂತೆ. ಇವಾಗ ನೋಡಿ, ಯಾವ ಫ್ರೆಂಡ್ಸೇ ಆಗಲಿ ಯಾರೇ ಆಗಲಿ ಏನು ಹೇಳಿ, ಸ್ವೀಟ್ ಇದೆ ಅಂತ ಅಂದ್ರೇ ಮಾತ್ರ ನೋಡೋಣ ಬರೋದು ಅಂತ ಹೇಳ್ತಾರಲ್ಲ, ಹಾಗೆ ಯಾರೇ ಆದರೂ ಅಷ್ಟೇ, ನಾವು ಖರ್ಚು ಮಾಡ್ತೀವಿ ಅಂತ ಅಂದರೆ ಮಾತ್ರನೇ ಬರೋದು, ಇಲ್ಲಾಂದರೆ ಯಾರೂ ಬರೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಅಷ್ಟು ಜನ ಬಂದು ಊಟ ತಿಂತಾಯಿದ್ದವರು ಅಟ್ಲೀಸ್ಟ್ ಇವಾಗ ಒಂದು 5 ಜನನೂ ವಿಶ್ ಮಾಡಲ್ಲ ಅಂತ ಅನಿಸುತ್ತೆ. ತಿನ್ನೋದು ಎಲ್ಲ ಮಾಡಿಕೊಂಡು ಇವಾಗ ಯಾರೂ ಆ ಥರ ಹತ್ರ ಇಲ್ಲ, ಹೇಳ್ಕೊಳ್ಳೋ ಅಂಥವ್ರು ಯಾರೂ ಅಷ್ಟು ಇವ್ರಿಗೆ ಫ್ರೆಂಡ್ಸ್ ಇಲ್ಲ ಇವಾಗ. ಆವಾಗ ಅಷ್ಟು ಜನ ಇದ್ದರು ಅಂತ ಹೇಳ್ತಾಯಿದ್ರು. ಆವಾಗ ಆ ಥರ ಎಲ್ಲ ಇತ್ತು, ಅಷ್ಟೊಂದೆಲ್ಲ ಖರ್ಚು ಮಾಡ್ತಿದ್ದೆ, ಇಷ್ಟು ಖರ್ಚು ಮಾಡ್ತಿದ್ದೆ ಅಂತೆಲ್ಲ. ಎಲ್ಲ ಟೈಮು ಅಷ್ಟೇ, ಒಂದು ಸಲ ಕಳ್ಕೊಂಡು ಹೋದ್ಮೇಲೆ ಮತ್ತೆ ಯಾವುದು ಬರಲ್ಲ. ಹಾಗೆ ವ್ಯಕ್ತಿಗಳು ಅಷ್ಟೇ, ಯಾರ್ಯಾರ ಬುದ್ಧಿ ಏನೇನು ಅಂತೆಲ್ಲ ಕಾಲನೇ ಎಲ್ಲನೂ ಅರ್ಥ ಮಾಡಿಸ್ಬಿಡುತ್ತೆ. ನಾವು ಅಲ್ಲಿಂದ ಒಂದು 10:30 ಹಿಂಗೆಲ್ಲ ಹೊರಟೇ ಬಿಟ್ವಿ ಆಯಿತಾ. ಆ್ಯಂಡ್ ಅಲ್ಲಿ ಬರ್ತಾ ಈ
ಸ್ವಲ್ಪ ದೂರ ಈ ಕೌದಳ್ಳಿಯಿಂದ ಮುಂದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ನಾನು ಹಿಂದಿನ ದಿನ ಹೋಗೋಣ ಅಂತ ಹೇಳಿದೆ, ಆ ಕಡೆಯಿಂದ ಬರ್ತಾ ಹೋಗೋಣ ಅಂತ ಹೇಳಿದ್ರಲ್ವ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಬಂದ್ವಿ. ನಾನು ಬರ್ತಾ ಕಬ್ಬಿನ ಹಾಲು ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ರುಚಿಯಾಗಿ. 30 ರೂಪಾಯಿ ತೊಗೊಂಡಿದ್ರು ಒಂದು ಲೋಟಗೆ. ಸ್ವಲ್ಪ ಜಾಸ್ತಿ ದೊಡ್ಡ ಲೋಟನೇ ಕೊಟ್ಟಿದ್ರು. 2 ಲೋಟ ಕುಡ್ಕೊಂಡ್ವಿ. ಟಿಫನ್ನೇ ತಿಂದಿಲ್ಲ ನಾವು, ಈ ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತೆ ಸ್ಟಾರ್ ಫ್ರೂಟ್ ತೊಗೊಂಡಿದ್ವಿ, ಅದನ್ನು ತಿನ್ಕೊಂಡು ನಾವು ಮಧ್ಯಾಹ್ನ ಒಂದು 1 o'clock ಅಷ್ಟರಲ್ಲೆಲ್ಲ ನಾವು ಮನೆಗೆ ರೀಚ್ ಆಗಿಬಿಟ್ವಿ. ಆ್ಯಂಡ್ ಮನೆಗೆ ಬಂದು ಇನ್ನು ಬರ್ತಡೇ ಬೇರೆ ಇತ್ತಲ್ವ, ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದರೆ ಅವತ್ತು ನಾನ್ ವೆಜ್ಜು ಮಾಡೋ ಹಾಗಿಲ್ಲ, ನಾವು ಅವಾಗ ತಾನೇ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದಿದ್ವಲ್ಲ, ಅದಕ್ಕೆ ವೆಜ್ಜಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ. ಹಬ್ಬಿಗೆ ಏನು ಗೊತ್ತಾ, ಈ ಪಲ್ಯ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರು ನಾನ್ ವೆಜ್ಜನ್ನೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾರೋ ಹಾಗೆ ವೆಜ್ಜನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಹೆಸರು ಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಫಸ್ಟು ಅದನ್ನು ರೆಡಿ ಮಾಡ್ಕೊತಿದ್ದೆ. ಹಾಗೆ ಜಾಮೂನ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಆಯಿತಾ, ಸ್ವೀಟ್ಗಳಲ್ಲಿ ಜಾಮೂನ್ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ಒಂದು ಕಡೆ ಜಾಮೂನ್ ಮಾಡ್ಕೊಳ್ಳೋಣ ಅಂತಲೂ ರೆಡಿ ಮಾಡಿಕೊಂಡೆ. ಮತ್ತು ಕೋಸಂಬರಿ ಅಂತಂದರೆ ಅವ್ರಿಗೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ, ಕೋಸಂಬರಿನೂ ಮಾಡಿಕೊಂಡೆ. ಮತ್ತು ಸ್ವಲ್ಪ ಹಾಲು ಪಾಯಸ ಮಾಡ್ಕೊಳ್ಳೋಣ ಅಂತ ಹಾಲು ಪಾಯಸನೂ ಮಾಡಿಕೊಂಡೆ. ಹಾಗೆ ಇದ್ರ ಜೊತೆಗೆ ಬಜ್ಜಿ ಎಲ್ಲ ಇಲ್ಲದೇ ಇದ್ದರೆ ಆಗುತ್ತಾ, ಅದಕ್ಕೆ ಹೀರೆಕಾಯಿ ಬಜ್ಜಿ ಮಾಡ್ಕೊಂಡಿದ್ದೆ ಸ್ವಲ್ಪನ. ಮತ್ತು ದಾಲ್ ಕಿಚಡಿನ ಮಾಡಿದ್ದೆ ಆಯಿತಾ. ಈ ಥರ ರೈಸ್ಗಳು ಇವ್ರಿಗೆಲ್ಲ ಇಷ್ಟ ಆಗುತ್ತೆ. ಹಬ್ಬಿಗೆ ಬಿಸಿಬೇಳೆ ಬಾತು ಇದೆಲ್ಲ ಇಷ್ಟ, ಅದಕ್ಕೆ ದಾಲ್ ಕಿಚಡಿನ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಆ್ಯಂಡ್ ಕೋಸಂಬರಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ. ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟೆಲ್ಲ ಅಡುಗೆನ ಬಂದು ಪ್ರಿಪೇರ್ ಮಾಡಿದೆ ನಾನು ಅಡುಗೆ ಮಾಡಾದ್ರೂ ಖುಷಿ ಪಡಿಸೋಣ ಅಂತ ಅಂದ್ಕೊಂಡು ಅಷ್ಟೇ, ಅಂದರೆ ಊಟದ ವಿಷಯದಲ್ಲಾದರೂ ಖುಷಿ ಆಗ್ತಾರೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪೇರ್ ಮಾಡಿದೆ. ಆ್ಯಂಡ್ ಜಾಮೂನಲ್ಲಿ ಡ್ರೈ ಜಾಮೂನ್ ಅಂದರೆ ಇನ್ನೂ ಇಷ್ಟ ಅವ್ರಿಗೆ, ಅದಕ್ಕೆ ಸ್ವಲ್ಪ ಡ್ರೈ ಜಾಮೂನು ಮಾಡ್ಕೊಂಡಿದ್ದೆ. ಮತ್ತು ಟೊಮೊಟೊ ಸಾಂಬಾರು ಮಾಡಿ ರೈಸ್ನ ಮಾಡ್ಕೊಂಡಿದ್ದೆ. ಊಟ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು 5 o'clockಗೆ ನಾನು ನಿಂತ್ಕೊಂಡಿದ್ದು ಇಷ್ಟೆಲ್ಲ ಅಡುಗೆ ಮಾಡೋದಕ್ಕೆ. ಒಂದು 7:30 ಆಯಿತು ಇದನ್ನೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ. ಹಾಗೆ ಕೇಕ್ನ ತೊಗೊಂಡು ಬಂದು ಸ್ಮಾಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಆಯಿತಾ. ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಏನಾರ ನಿಮ್ಗೆ ಇಷ್ಟಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.